ಎಲ್ಲರಿಗೂ ಡೇ 9 ಆಫ್ 45 ಡೇಸ್ ಸೈನ್ಸ್ ಚಾಲೆಂಜ್ಗೆ ಸ್ವಾಗತ. ಇಲ್ಲಿ ಮೊದಲನೇದಾಗಿ ಇಂದಿನ ಟಾಪಿಕ್ ಯಾವುದು? ಇಂದಿನ ಟಾಪಿಕ್ ನಾವು ಉಷ್ಣವನ್ನ ತಗೊಂಡಿದ್ವಿ, ಹೌದಾ? ಇಂದಿನ ಟಾಪಿಕ್ ಉಷ್ಣವನ್ನ ತಗೊಂಡ್ವಿ. ಉಷ್ಣ ಅಂತ ಕರಿತೀವಿ, ಹೀಟ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡೋದಕ್ಕೆ ನಾನು ಕೆಲವೊಂದಷ್ಟು ಟಾಪಿಕ್ ವೈಸ್ MCQಗಳನ್ನ ತಗೊಂಡ್ಬಂದಿದ್ದೀನಿ. ಅವುಗಳ ಮುಖಾಂತರವಾಗಿ ನಾನು ಕಂಪ್ಲೀಟ್ ಸಿಲೆಬಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಕಂಪ್ಲೀಟ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇ ಕ್ವಶನ್ ಕಾಣ್ತಾ ಇದೆ, ಹೌದಾ? ಇನ್ನು ಯಾರು ನಮ್ಮ ಚಾಲೆಂಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋವನ್ನ ಲೈಕ್ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಟಾಪಿಕ್ ವೈಸ್ ಯಾರು ಇದುವರೆಗೂ ಯೂಟ್ಯೂಬ್ ಅಲ್ಲಿ ಫ್ರೀ ಕ್ಲಾಸಸ್ ಮಾಡಿಲ್ಲ, ಹಾಗಾಗಿ ನಾನು ಮಾಡ್ತಾ ಇರೋದ್ರಿಂದ ನಿಮ್ಮ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೊಲೀಗ್ಸ್ ಯಾರು ಇದ್ರೆ ಅದು ಅವರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಸ್ಟಾರ್ಟ್ ಮಾಡುವಂತ ಸಮಯ. ಇಲ್ಲಿ ಮೊದಲನೇ ಪ್ರಶ್ನೆ ಕಾಣ್ತಾ ಇದೆ, ಅಧಿಕ ತಾಪವನ್ನು ಮತ್ತು ಕಡಿಮೆ ತಾಪವನ್ನು ಅಳೆಯೋದಕ್ಕೆ ನಾವು ಪೈರೋಮೀಟರ್ ಮತ್ತು ಕ್ರಯೋಮೀಟರ್ ಅನ್ನ ಅನುಕ್ರಮವಾಗಿ ಬಳಸ್ತೀವಿ, ಹೌದಾ? ಅಧಿಕ ತಾಪವನ್ನು ಅಳೆಯೋದಕ್ಕೆ ನಾವು ಪೈರೋಮೀಟರ್ನ ಯೂಸ್ ಮಾಡ್ತೀವಿ ಮತ್ತು ಕಡಿಮೆ ತಾಪವನ್ನು ಅಳೆಯೋದಕ್ಕೆ ನಾವು ಕ್ರಯೋಮೀಟರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಪೈರೋಮೀಟರ್ ಮತ್ತು ಕ್ರಯೋಮೀಟರ್ ಅಂದಾಗ ನಾವು ಕ್ರಮವಾಗಿ ಅಧಿಕ ತಾಪ ಮತ್ತು ಕಡಿಮೆ ತಾಪವನ್ನ ಅಳೆಯೋದಕ್ಕೆ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಮಾನವನ ದೇಹದ ಉಷ್ಣತೆಯನ್ನು ಅಳೆಯೋದಕ್ಕೆ ನಾವು ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ತೀವಿ, ಯಾವ ಮಾಪನವನ್ನ ಬಳಸ್ತೀವಿ, ಓಕೆ, ಯಾವ ಸಾಧನವನ್ನ ಬಳಸ್ತೀವಿ ಅಂತ ಪ್ರಶ್ನೆ ಕೇಳಿದಾನೆ. ಪ್ರಶ್ನೆ ಆನ್ಸರ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೈದ್ಯಕೀಯ ಉಷ್ಣತಾಮಾಪಕ ಅಂದ್ರೆ ಕ್ಲಿನಿಕಲ್ ಥರ್ಮೋಮೀಟರ್. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೋಡೋಣ ಆನ್ಸರ್ ಏನು ಅಂತ. ನೆಕ್ಸ್ಟ್ ಪೈರೋಮೀಟರ್, ಹೌದಾ? ಪೈರೋಮೀಟರ್ ಏನು? ಹೈ ಟೆಂಪರೇಚರ್ಗೆ ಟು ಮೆಜರ್ ಹೈ ಟೆಂಪರೇಚರ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ಕ್ರಯೋಮೀಟರ್ ಅಂದಾಗ ಲೋ ಟೆಂಪರೇಚರ್ ಟು ಮೆಜರ್ ಲೋ ಟೆಂಪರೇಚರ್ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಪ್ಯಾಥೋಮೀಟರ್ ಅಂತೀವಿ, ಸಾಗರದ ಆಳವನ್ನ ಅಥವಾ ಸಮುದ್ರದ ಆಳವನ್ನ ತಿಳಿಯೋದಕ್ಕೆ, ಸಮುದ್ರದ ಆಳ ತಿಳಿಯಲು ನಾವೇನ್ ಮಾಡ್ತಾ ಹೋಗ್ತೀವಿ, ಈ ಒಂದು ಪ್ಯಾಥೋಮೀಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ವೈದ್ಯಕೀಯ ಉಷ್ಣತಾಮಾಪಕ ಪೈರೋಮೀಟರ್, ಕ್ರಯೋಮೀಟರ್ ಮತ್ತು ಪ್ಯಾಥೋಮೀಟರ್ನ ಹೇಳಿದೆ. ಕ್ಲಿನಿಕಲ್ ಥರ್ಮೋಮೀಟರ್ ನಾವು ಎದಕ್ಕೆ ಬಳಸ್ತೀವಿ? ಮಾನವನ ದೇಹದ ಉಷ್ಣತೆಯನ್ನು ಅಳೆಯಲು ಬಳಕೆ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದನ್ನು ನಾವು ವೈದ್ಯಕೀಯ ಉಷ್ಣತಾಮಾಪಕ ಅಂತ ಕರಿತಾ ಹೋಗ್ತೀವಿ, ಹೌದಾ? ಹಾಗಾದ್ರೆ ಆನ್ಸರ್ ಅದೇನೆ, ಕ್ಲಿನಿಕಲ್ ಥರ್ಮೋಮೀಟರ್ ಅಥವಾ ಉಷ್ಣತಾಮಾಪಕ ಅಂತ ಕರಿತೀವಿ, ಅಥವಾ ನಾವು ಥರ್ಮೋಮೀಟರ್ ಅಂತ ಕರಿತೀವಿ, ಹೌದಾ? ಇಂಗ್ಲಿಷಲ್ಲಿ ಥರ್ಮೋಮೀಟರ್ ಅಂತೀವಿ, ನಾವು ಕನ್ನಡದಲ್ಲಿ ಉಷ್ಣತಾಮಾಪಕ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾವು ಏನಕ್ಕೆ ಬಳಸ್ತೀವಿ? ಮಾನವನ ದೇಹದ ಉಷ್ಣತೆಯನ್ನ ಅಳೆಯೋದಕ್ಕೆ. ಹಾಗಾದ್ರೆ ಮಾನವನ ದೇಹದ ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ ಎಷ್ಟಿರ್ಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಅದು 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಶೀತ ಅಂದೆ, ಹೌದಾ? ಶೀತ ಅಂದಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಶೀತ ಇರತಕ್ಕಂತ ಪ್ರದೇಶಗಳಲ್ಲಿ ನಾವು ಆಲ್ಕೋಹಾಲ್ಗಳಿಂದ ಮಾಡಿರ್ತಕ್ಕಂತಹ ಯಾವುದು ಉಷ್ಣತಾಮಾಪಕವನ್ನ ಅಥವಾ ಥರ್ಮೋಮೀಟರ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ, ಶೀತ ಇರತಕ್ಕಂತ ಪ್ರದೇಶಗಳಲ್ಲಿ ನಾವು ಆಲ್ಕೋಹಾಲ್ಗಳಿಂದ ಮಾಡಿರ್ತಕ್ಕಂಥ ಉಷ್ಣತಾಮಾಪಕವನ್ನ ಉಪಯೋಗ ಮಾಡ್ತೀವಿ, ಹೌದಾ? ಅಥವಾ ಥರ್ಮೋಮೀಟರ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಉಷ್ಣತಾಮಾಪಕ ಅಥವಾ ಥರ್ಮೋಮೀಟರ್ ಅಲ್ಲಿ ಆಲ್ಕೋಹಾಲ್ ಬಳಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಮೊದಲನೇದಾಗಿ ಥರ್ಮೋಮೀಟರ್ ಅಂದಾಗ ಇದರ ತಯಾರಿಕೆ, ಥರ್ಮೋಮೀಟರ್ ತಯಾರಿಕೆ ಅಂದಾಗ ಇದರಲ್ಲಿ ಏನ್ ಬಳಸಿರ್ತಾರೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಪಾದರಸವನ್ನ ಬಳಸ್ತಾರೆ, ಎರಡನೇದಾಗಿ ಇಥೈಲ್ ಆಲ್ಕೋಹಾಲ್ ಬಳಸ್ತಾ ಹೋಗ್ತಾರೆ, ಮೂರನೇದಾಗಿ ಹೈಡ್ರೋಜನ್ ಬಳಕೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಪಾದರಸ ಆಗಿರ್ಬೋದು, ಇಥೈಲ್ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಮತ್ತು ಹೈಡ್ರೋಜನ್ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಪಾದರಸ ನಾವು ನಾರ್ಮಲ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ತಕ್ಕಂತ ಥರ್ಮೋಮೀಟರ್ ಅಲ್ಲಿ ನಾವು ಪಾದರಸವನ್ನು ನೋಡ್ತಾ ಹೋಗ್ತೀವಿ, ಹೌದಾ? ಆ ಪಾದರಸ ಅಂದಾಗ ಇಲ್ಲಿ
ನಾರ್ಮಲ್ ಆಗಿ ನಮ್ಮ ಪ್ರದೇಶಗಳಲ್ಲಿ ಬಳಸ್ತೀವಿ. ಆದ್ರೆ ಶೀತ ಇರತಕ್ಕಂತ ಪ್ರದೇಶಗಳಲ್ಲಿ ಅಂದ್ರೆ ಲಡಾಖ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಅಂದ್ರೆ ಇಲ್ಲಿ ಹಿಮ ಬೀಳ್ತಾ ಇರುತ್ತೋ ಅಥವಾ ಜಾಸ್ತಿ ಚಳಿ ಇರುತ್ತೋ ಅಲ್ಲಿ -°C ಅಲ್ಲಿ ಉಷ್ಣಾಂಶ ಇರುತ್ತಲ್ಲ, ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ, ಅನ್ನ ಶೀತ ಇರೋ ಪ್ರದೇಶಗಳು ಅಂತ ಕರಿತೇವೆ. ಅಲ್ಲಿ ಯಾಕೆ ಆಲ್ಕೋಹಾಲ್ ಗಳಿಂದ ಮಾಡಿದ ಪಾದರಸ ಯೂಸ್ ಮಾಡೋದಿಲ್ಲ, ಅದ್ರ ಬದಲಾಗಿ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ, ಯಾಕೆ ಅಂತ ಪ್ರಶ್ನೆ ಕೇಳಿದಾನೆ. ಯಾಕೆ ಆಲ್ಕೋಹಾಲ್ ಗಳಿಂದ ಮಾಡಿರ್ತಕ್ಕಂತ ಆಲ್ಕೋಹಾಲ್ ಗಳಿಂದ ಮಾಡಿರುವ ಒಂದು ಥರ್ಮೋಮೀಟರ್ ಯೂಸ್ ಮಾಡ್ತಾರೆ, ಯಾಕೆ ಅಂತ ಕೇಳ್ತಾನೆ. ಆಪ್ಷನ್ ನೋಡ್ತಾ ಹೋಗೋಣ. ಹೆಚ್ಚು ದ್ರವನ ಬಿಂದು ಹೊಂದಿದೆ, ಯಾವುದು ಆಲ್ಕೋಹಾಲ್, ಅವು ನೋಡೋಣ. ಕಡಿಮೆ ದ್ರವನ ಬಿಂದುವನ್ನ ಹೊಂದಿದೆ, ಅದು ನೋಡೋಣ. ಅಧಿಕ ತಾಪ, ಮತ್ತು ಆಪ್ಷನ್ ಡಿ ಅದು ಕಡಿಮೆ ತಾಪ ಆಗುತ್ತೆ. ಆದ್ರೆ ಆನ್ಸರ್ ಯಾವ್ದಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಕಡಿಮೆ ದ್ರವನ ಬಿಂದುವನ್ನು ಹೊಂದಿದೆ. ಓಕೆ, ಅರ್ಥ ಆಯ್ತಾ? ಇದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಈ ಥರ್ಮೋಮೀಟರ್ ಅಂದಾಗ ಥರ್ಮೋಮೀಟರ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಥರ್ಮೋಮೀಟರ್ ಅಂದಾಗ ಥರ್ಮೋಮೀಟರ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಗೆಲಿಲಿಯೋ ಗೆಲಿಲಿ. ಇಲ್ಲಿ ಗೆಲಿಲಿಯೋ ಅಂದಾಗ ಹಲವಾರು ಸಂಶೋಧನೆ ಮಾಡಿದ್ದಾನೆ, ವಿಜ್ಞಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ತರಗತಿಗಳಲ್ಲಿ ಗೆಲಿಲಿಯೋ ಬಗ್ಗೆನೆ ಒಂದು ½ ಅಥವಾ 1 ಅವರ್ ಮಾತಾಡ್ಬೋದು. ಅರ್ಥ ಆಯ್ತಾ? ಹಾಗಾಗಿ ಬರ್ತಕ್ಕಂಥ ತರಗತಿಗಳಲ್ಲಿ ಈ ಗೆಲಿಲಿಯೋ ಏನೇನ್ ಸಂಶೋಧನೆ ಮಾಡ್ದ, ಇವನ ಕೊಡುಗೆ ಏನು ವಿಜ್ಞಾನ ವಿಭಾಗಕ್ಕೆ ಅಂತೇಳಿ ಸಂಪೂರ್ಣವಾಗಿ ನಾನು ಅದರದೇ ಒಂದು ಸಪರೇಟ್ ಕ್ಲಾಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಾ? ಹಾಗಾದ್ರೆ ಈ ಥರ್ಮೋಮೀಟರ್ ಅಂದಾಗ ಇದರ ಥರ್ಮೋಮೀಟರ್ ಅಲ್ಲಿ ಪಾದರಸವನ್ನೇ ಯಾಕೆ ಬಳಸ್ತಾರೆ ಅಂತ ಕೇಳ್ತಾನೆ. ಪಾದರಸವನ್ನೇ ಯಾಕೆ ಬಳಸ್ತಾರೆ ಅಂತ ಕೇಳ್ತಾನೆ. ಆಲ್ಕೋಹಾಲ್ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಪಾದರಸವನ್ನ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ ಹೆಚ್ಚು ವಿಕಸನ ಅಂತ ಕರಿತೀವಿ, ಹೈ ಎಕ್ಸ್ಪ್ಯಾನ್ಷನ್ ಅಂತೀವಿ, ಹೈ ಎಕ್ಸ್ಪ್ಯಾನ್ಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕಡಿಮೆ ವಿಶಿಷ್ಟ ಉಷ್ಣ ಅಂತ ಕರಿತಾ ಹೋಗ್ತೀವಿ. ಮತ್ತು ಹೆಚ್ಚು ಗೋಚರತೆ ಅಂದ್ರೆ ಮೋರ್ ಎಕ್ಸ್ಪ್ಯಾನ್ಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಕಡಿಮೆ ವಿಶಿಷ್ಟ ಉಷ್ಣ ಅಂದ್ರೇನು? ಲೋ ಸ್ಪೆಸಿಫಿಕ್ ಹೀಟ್ ಅಂತ, ಲೋ ಸ್ಪೆಸಿಫಿಕ್ ಹೀಟ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದನ್ನ ನಾವು ಚೆನ್ನಾಗಿ ಪಾದರಸನ ಯಾಕೆ ಬಳಸ್ತೀವಿ, ಇದು ಹೆಚ್ಚು ಗೋಚರತೆ ಅಥವಾ ಹೈ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಕಡಿಮೆ ವಿಶಿಷ್ಟ ಉಷ್ಣ ಲೋ ಸ್ಪೆಸಿಫಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಚ್ಚು ಗೋಚರತೆ ಅಂದ್ರೆ ಕಣ್ಣಿಗೆ ಬೇಗ ಗೋಚರಿಸುತ್ತೆ, ಮೋರ್ ಎಕ್ಸ್ಪ್ಯಾನ್ಷನ್ ಪ್ರಾಪರ್ಟಿ. ಓಕೆ, ಅಂದ್ರೆ ಇಷ್ಟೆಲ್ಲ ಗುಣಗಳಿರೋದಕ್ಕೆ ನಾವು ಥರ್ಮೋಮೀಟರ್ ಮತ್ತು ಥರ್ಮೋಮೀಟರ್ ಅಲ್ಲಿ ಪಾದರಸನ ಯಾಕೆ ಬಳಸ್ತೀವಿ ಮತ್ತು ಆಲ್ಕೋಹಾಲ್ ಯಾಕೆ ಬಳಸ್ತೀವಿ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟೆ. ಹಾಗಾದ್ರೆ ಈ ಪಾದರಸ ಅಂದಾಗ ನಾವು ಪಾದರಸವನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಪಾದರಸವನ್ನ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಮೊದಲನೇದಾಗಿ ಬ್ಯಾರೋಮೀಟರ್ ಅಲ್ಲಿ ಬಳಕೆ ಮಾಡ್ತೀವಿ. ಎರಡನೇದಾಗಿ ಮಾನೋಮೀಟರ್ ಅಲ್ಲಿ ಬಳಕೆ ಮಾಡ್ತೀವಿ. ಬ್ಯಾರೋಮೀಟರ್, ಮಾನೋಮೀಟರ್, ಮತ್ತೆ ಯಾವುದು ಸ್ಪಿಗ್ಮೋಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ನಾಲ್ಕನೇದಾಗಿ ಥರ್ಮೋಮೀಟರ್. ನೆಕ್ಸ್ಟ್ ಐದನೇದು ಫ್ಲೂರೋಸೆಂಟ್ ಟ್ಯೂಬ್. ಆಗಿರ್ಬೋದು. ಆರನೇದು ಟ್ಯೂಬ್ ಲೈಟ್ಗಳಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲಿ ನಾವು ಪಾದರಸನ ಯಾಕೆ ಬಳಸ್ತೀವಿ ಅಂತ ಇಲ್ಲಿ ಹೇಳಿದ್ದೀನಿ. ಅದು ಹೆಚ್ಚು ವಿಕಸನ, ಕಡಿಮೆ ವಿಶಿಷ್ಟ ಉಷ್ಣ ಮತ್ತು ಹೆಚ್ಚು ಗೋಚರತೆಯನ್ನು ಹೊಂದಿದೆ ಯಾವುದು ಪಾದರಸ ಅಂದಾಗ. ಇಷ್ಟು ಪಾದರಸದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೀರಿನ ಕುದಿಯುವ ಬಿಂದು 100°C ಇದೆ. ಹಾಗಾದ್ರೆ ಇದನ್ನ ಫ್ಯಾರನ್ಹೀಟ್ ಪದ್ಧತಿಯಲ್ಲಿ
ಪರಿವರ್ತನೆ ಮಾಡಿ ಅಂತ ಕೇಳಿದಾನೆ. ಅಂದ್ರೆ ಪದ್ಧತಿ ಫ್ಯಾರೆಂಟ್ ಪದ್ಧತಿಯಲ್ಲಿ ಅದನ್ನ ಎಷ್ಟು ಅಂತ ಕರಿತೀವಿ ಅಂತ ಕೇಳ್ತಾನೆ. ಇದನ್ನ ನಾವು ಅಂತರ್ ಪರಿವರ್ತನೆ ಅಂತ ಕರಿತಾ ಹೋಗ್ತೀವಿ. ಈ ಅಂತರ್ ಪರಿವರ್ತನೆ ಅಂದಾಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು, ಹೌದಾ, ಇಲ್ಲಿ ಅಂತರ್ ಪರಿವರ್ತನೆ ಅಂದಾಗ ನಾವು ಸೆಲ್ಸಿಯಸ್ ಇಂದ ಫ್ಯಾರನ್ ಹೀಟ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಒಂದು ಸೂತ್ರ ಇದೆ. ಸೆಲ್ಸಿಯಸ್ ಟು ಫ್ಯಾರನ್ ಹೀಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಒಂದು ಸೂತ್ರ ಇದೆ. ಅದಕ್ಕೆ ನಾವು F ಈಕ್ವಲ್ಸ್ ಟು 9/5 ಇಂಟು C ಪ್ಲಸ್ 32 ಅಂತ ಹೇಳ್ತಾವೆ. ಹಾಗಾದ್ರೆ ಅದನ್ನ ಸೂತ್ರದಲ್ಲಿ ಹಾಕಿ ನೋಡೋಣ. F ಈಕ್ವಲ್ಸ್ ಟು 9/5 ಇಂಟು C ವ್ಯಾಲ್ಯೂ ಏನಿದೆ 100 ಇದೆ. C ವ್ಯಾಲ್ಯೂ 100 ಇದೆ, ಹೌದಾ. ಈ C ವ್ಯಾಲ್ಯೂ ಅನ್ನ ನಾವು ಇಲ್ಲಿ ಹಾಕ್ಬೇಕು. C ವ್ಯಾಲ್ಯೂ ಅಲ್ಲಿ C ಪ್ಲಸ್ ಹಾಕಿ ಹಾಕಿದಾಗ ನಮಗೆ ಎಷ್ಟು ಬರುತ್ತೆ? 9/5 5 1 5 20, ಹೌದಾ. ಹಾಗಾದ್ರೆ ಇಲ್ಲಿ 9 20 ಎಷ್ಟಾಯ್ತು? 180, ಹೌದಾ. 180 ಪ್ಲಸ್ 32 ಈಕ್ವಲ್ಸ್ ಟು 212 ಡಿಗ್ರಿ ಫ್ಯಾರನ್ ಹೀಟ್ ಆಯ್ತು. ಇದು ಆನ್ಸರ್ ಆಗುತ್ತೆ. F ವ್ಯಾಲ್ಯೂ ಎಷ್ಟು? F ವ್ಯಾಲ್ಯೂ 212 ಡಿಗ್ರಿ ಫ್ಯಾರನ್ ಹೀಟ್ ಅಂತ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ನೀರಿನ ಕುದಿಯೋ ಬಿಂದು 212 ಡಿಗ್ರಿ ಫ್ಯಾರನ್ ಹೀಟ್ ಇದೆ. ಹಾಗಾದ್ರೆ ಈ ಫ್ಯಾರನ್ ಹೀಟ್ ಇಂದ ನಮ್ಗೆ ಯಾವುದು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಅದಕ್ಕೊಂದು ಸೂತ್ರ ಇದೆ. C ಈಕ್ವಲ್ಸ್ ಟು 5/9 ಇಂಟು F ಮೈನಸ್ 32 ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ C ಈಕ್ವಲ್ಸ್ ಟು 5/9 ಇಂಟು F ಎಷ್ಟಿದೆ? F ವ್ಯಾಲ್ಯೂ ಇಲ್ಲಿ ಫ್ಯಾರನ್ ಹೀಟ್ 212 ಇದೆ. 212 ಮೈನಸ್ 32, ಹೌದಾ. ಹಾಗಾದ್ರೆ C ಈಕ್ವಲ್ಸ್ ಟು 5/9 ಇಂಟು 1, ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬಂತು? ಮೈನಸ್ ಮಾಡಿದಾಗ 180 ಬರುತ್ತೆ. 180 ಅಂದಾಗ 9 1s 9 20s, ಹೌದಾ. 9 20s 180 ಆಗುತ್ತೆ. ಹಾಗಾದ್ರೆ C ಈಕ್ವಲ್ಸ್ ಟು 5 ಇಂಟು 20 ಮಾಡಿದಾಗ ನಮಗೆ 100 ಬರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಬೇಕು. ಹಾಗಾದ್ರೆ ಆನ್ಸರ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್, ಹೌದಾ. ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗಾದ್ರೆ ಈ ಒಂದು ಮಾನವ ದೇಹದ ಉಷ್ಣತೆಯನ್ನ ನಾವು 37 ಡಿಗ್ರಿಯಲ್ಲಿ ಇರಬೇಕು. ಆರೋಗ್ಯವಂತ ಮಾನವನ ದೇಹ ತಾಪಮಾನ ಎಷ್ಟಿರ್ಬೇಕು? 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಹಾಗಾದ್ರೆ ಅದನ್ನ ನಾವು ಕೆಲ್ವಿನ್ ಪ್ರಮಾಣದಲ್ಲಿ ಎಷ್ಟಂತ ಕರಿತೀವಿ? ಕೆಲ್ವಿನ್ ಪ್ರಮಾಣದಲ್ಲಿ ಅದನ್ನ ಸರಿಸಮಾನವಾಗಿ ಎಷ್ಟಂತ ಕರಿತೀವಿ ಅಂತ ಕೇಳ್ತಾನೆ. ಇಲ್ಲಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಬೇಕು. ಅಂದ್ರೆ ಆ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಪರಿವರ್ತನೆ ಮಾಡೋದಕ್ಕೆ ಒಂದು ಸೂತ್ರ ಇದೆ. ಸೆಲ್ಸಿಯಸ್ ಟು ಕೆಲ್ವಿನ್ ಅಂದಾಗ ಒಂದು ಸೂತ್ರ ಇದೆ. ಆ ಸೂತ್ರ ಯಾವುದು ಅಂತ ನೋಡೋಣ. K ಈಕ್ವಲ್ಸ್ ಟು C ಮೈನಸ್ 273 ಅನ್ನ ಹಾಕ್ಬೇಕು. ಹಾಗಾದ್ರೆ K ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಕೆಲ್ವಿನ್ C ಎಷ್ಟಿದೆ? C ಇಲ್ಲಿ 37 ಇದೆ. C ವ್ಯಾಲ್ಯೂ, ಹೌದಾ. 37 ಮೈನಸ್ 273 ಅನ್ನ ಹಾಕೊಂಡ್ರೆ ಸಾರಿ, ಇದು C ಪ್ಲಸ್ ಆಗ್ಬೇಕು. C ಪ್ಲಸ್ ಎಷ್ಟಿದೆ? C ಪ್ಲಸ್ 273 ಅಂದ್ರೆ 37 ಪ್ಲಸ್ 273 ಇದೆ. ಹಾಗಾದ್ರೆ ಆನ್ಸರ್ K ಈಕ್ವಲ್ಸ್ ಟು ಎಷ್ಟಾಗುತ್ತೆ? 273 37 ಮಾಡಿದಾಗ 10 10 310 ಆನ್ಸರ್ ಆಗುತ್ತೆ. 310ಕ್ಕೆ ನಾವು ಸರಿಯಾದ ಉತ್ತರಕ್ಕೆ ಶೇಡ್ ಮಾಡ್ಬೇಕಾಗುತ್ತೆ. 310 ಡಿಗ್ರಿ ಕೆಲ್ವಿನ್. ಅರ್ಥ ಆಯ್ತಾ? ಹಾಗಾದ್ರೆ 310 ಡಿಗ್ರಿ ಎಲ್ಲಿದೆ? 310 ಡಿಗ್ರಿ ಇಲ್ಲಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್, ಸಾಮಾನ್ಯ ಕೊಠಡಿಯ ತಾಪ 300 ಡಿಗ್ರಿ ಕೆಲ್ವಿನ್ ಇದೆ. ಸಾಮಾನ್ಯ ಕೊಠಡಿಯ ತಾಪ ಎಷ್ಟಿದೆ? ತಾಪ ಅಂದಾಗ 300 ಡಿಗ್ರಿ ಕೆಲ್ವಿನ್ ಇದೆ. ಹಾಗಾದ್ರೆ ಅದನ್ನ ನಾವು ಸೆಲ್ಸಿಯಸ್ ಪದ್ಧತಿಯಲ್ಲಿ ಕೆಲ್ವಿನ್ ಇಂದ ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಈ ಸೆಲ್ಸಿಯಸ್ ಇಂದ ನಾವು ಕೆಲ್ವಿನ್ ಪದ್ಧತಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಅದ್ರ ಸೂತ್ರ ಏನು? C ಈಕ್ವಲ್ಸ್ ಟು K ಮೈನಸ್ 273 ಅನ್ನ ಕೊಡ್ಬೇಕು. ಅಲ್ಲಿ ಪ್ಲಸ್ ಇತ್ತು, C ಪ್ಲಸ್ 273 ಇತ್ತು. ಇಲ್ಲಿ K ಮೈನಸ್ 273 ಇದೆ. ಹಾಗಾದ್ರೆ C ಈಕ್ವಲ್ಸ್ ಟು K ವ್ಯಾಲ್ಯೂ 300 ಇದೆ.
ಮೈನಸ್ 273 ಮಾಡಿದಾಗ ನಮ್ಮ ಆನ್ಸರ್ ಏನ್ ಬರುತ್ತೆ? ಆನ್ಸರ್ 27 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಹಾಗಾದ್ರೆ ಆನ್ಸರ್ ಯಾವುದು? 27 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ಡಿಗ್ರಿ ಸೆಲ್ಸಿಯಸ್ ಅನ್ನ ನೆನ್ಪಿಟ್ಕೋಬೇಕು, ಹಾಗಾಗಿ ಯಾವುದನ್ನು ಮರೆಯೋಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಒಂದು ಕಾಯ ಅಂದಾಗ ಅದು ಡ್ಯಾಶ್ ಆಗಿದ್ದರೆ ಮಾತ್ರ ಶಾಖವನ್ನ ಹೆಚ್ಚು ಹೀರಿಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಒಂದು ಯಾವ್ದಾರ ಒಂದು ವಸ್ತು ಅಂದಾಗ ಯಾವ ಬಣ್ಣ, ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಅಥವಾ ಸ್ವಲ್ಪ ರಿಲೇಟೆಡ್ ಆಗಿ ಕೊಟ್ಟಿದ್ದಾನೆ ಕ್ವಶನ್. ಹಾಗಾದ್ರೆ ನಾವು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಜೊತೆಗೆ ಆಪ್ಷನ್ ಓದಿದಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಯಾವ್ದಾದ್ರು ಕಾಯ ಅಥವಾ ಒಂದು ವಸ್ತು ಅಂದಾಗ ಅದು ಡ್ಯಾಶ್ ಆಗಿದ್ರೆ ಮಾತ್ರ ಹೆಚ್ಚು ಶಾಖವನ್ನ ಹೀರ್ಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಲ್ಲಿ ಆಪ್ಷನ್ ಅನ್ನು ನೋಡ್ತಾ ಹೋಗೋಣ. ಕೆಂಪು ಮತ್ತು ಒರಟು, ಹೌದಾ? ಬ್ಲ್ಯಾಕ್ ಅಂಡ್ ರಫ್ ಅಂತ ಕರಿತೀವಿ, ಬ್ಲ್ಯಾಕ್ ಅಂಡ್ ರಫ್ ಅಂತ ಕರಿತೀವಿ. ನೆಕ್ಸ್ಟ್ ಕಪ್ಪು ಮತ್ತು ಒರಟು ಏನು? ಬ್ಲ್ಯಾಕ್ ಅಂಡ್ ರಫ್ ಅಂತ ಕರಿತೀವಿ. ಇದು ಕೆಂಪು ಅಲ್ವಾ? ರೆಡ್. ಬ್ಲ್ಯಾಕ್ ಅಂಡ್ ರಫ್ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಬಿಳಿ ಮತ್ತು ಒರಟು, ವೈಟ್ ಅಂಡ್ ರಫ್ ಅಂತ ಕರಿತೀವಿ. ನೆಕ್ಸ್ಟ್ ನೀಲಿ ಮತ್ತು ಒರಟು, ಬ್ಲೂ ಅಂಡ್ ರಫ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಯಾವ ಬಣ್ಣ ಜಾಸ್ತಿ ಶಾಖವನ್ನು ಹೀರ್ಕೊಳ್ಳುತ್ತೆ ಅಂತ ಹೇಳಿ ಪ್ರಶ್ನೆ ಏನೋ ಆಪ್ಷನ್ ಮೂಲಕ ನಾವು ತಿಳ್ಕೊಬಹುದು, ಹೌದಾ? ಹಾಗಾದ್ರೆ ಇಲ್ಲಿ ಕಪ್ಪು ಮತ್ತು ಒರಟು ಆಗಿದ್ರೆ ಆ ವಸ್ತು ಏನಾಗುತ್ತೆ? ಜಾಸ್ತಿ ಶಾಖವನ್ನ ಹೀರ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಹೇಳ್ತಿರ್ತಾರೆ ಅಥವಾ ದೊಡ್ಡರೆಲ್ಲ ಹೇಳಿದ್ನ ನಾವು ಕೇಳಿರ್ತೀವಿ. ಬಿಸಿಲು ಜಾಸ್ತಿ ಇದೆ, ಬೇಸಿಗೆ ಕಾಲ ಇದೆ, ಇಲ್ಲಿ ಮೊದಲೇ ಹೀಟ್ ತಡ್ಕೊಳಕ್ ಆಗ್ತಿಲ್ಲ, ನೀನು ಕಪ್ಪು ಬಟ್ಟೆ ಹಾಕೊಂಡು ಹೋಗ್ತಿದ್ಯಾ, ಕಪ್ಪು ಬಟ್ಟೆ ಬೇಗ ಶಾಖವನ್ನ ಹೀರುತ್ತೆ. ಕಪ್ಪು ಜೊತೆಗೆ ಸ್ವಲ್ಪ ಒರಟಾಗಿದ್ರೆ ಆ ಒಂದು ಬಟ್ಟೆ ಏನಾಗುತ್ತೆ? ಶಾಖವನ್ನ ಬೇಗ ಹೀರ್ಕೊಳ್ಳುತ್ತೆ, ಮೈ ಹೀಟ್ ಆಗುತ್ತೆ, ನಿನ್ ಬಾಡಿ ಹೀಟ್ ಆಗುತ್ತೆ. ಹಾಗಾಗಿ ನೀನ್ ಕಪ್ಪು ಹಾಕೋಬೇಡ ಅಂತ ಹೇಳ್ತಾ ಹೋಗ್ತಾರೆ, ಹೌದಾ? ಹಾಗಾಗಿ ಆನ್ಸರ್ ಯಾವುದು? ಕಪ್ಪು ಮತ್ತು ಒರಟು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಮರದ ಗಾಡಿ ಚಕ್ರಗಳಿಗೆ ಉಕ್ಕಿನ ಪಟ್ಟಿಯನ್ನ ಸೇರಿಸುವುದು ಮತ್ತು ಲೋಹದ ಕೊಳವೆಗಳ ಸುರುಳಿಸುತ್ತುವಿಕೆ ಇದರಿಂದ ಸಾಧ್ಯ. ಅಂದ್ರೆ ಮರದ ಗಾಡಿ ಚಕ್ರ ಅಂದಾಗ, ಹೌದಾ? ಮರದ ಗಾಡಿ ಚಕ್ರ ಅಂದಾಗ ಇದಕ್ಕೆ ಕಬ್ಬಿಣ ಪಟ್ಟಿಯನ್ನ ಅಥವಾ ಉಕ್ಕಿನ ಪಟ್ಟಿಯನ್ನ ಸೇರಿಸ್ತಾರೆ. ಸವಿಬಾರದು ಆ ಒಂದು ಕಟ್ಟಿಗೆ ಅಥವಾ ಒಂದು ಗಾಡಿ ಮರದ ಚಕ್ರಗಳು ಮಾಡಿರ್ತಾರಲ್ಲ ಆ ಒಂದು ಕಟ್ಟಿಗೆ ಸವಿಬಾರದು ಅಂತ ಹೇಳಿ ಸುತ್ತ ಉಕ್ಕಿನ ಪಟ್ಟಿಯನ್ನು ಸೇರಿಸ್ತಿರ್ತಾರೆ. ಹಾಗಾದ್ರೆ ಅದ್ರ ಜೊತೆಗೆ ಲೋಹದ ಕೊಳವೆಗಳಂತ ಕರಿತೀವಿ ಅಥವಾ ನಾವೇನು ಪೈಪ್ಗಳಂತ ಕರಿತಾವ. ಫ್ಯಾಕ್ಟ್ರಿಗಳಲ್ಲಿ ಪೈಪ್ಗಳನ್ನ ಈ ತರ ಬೆಂಡ್ ಸ್ಟ್ರಕ್ಚರ್ ಅಲ್ಲಿ ತಗೊಂಡೋಗಿರ್ತಾರೆ, ಹೌದಾ? ಅದನ್ನ ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾರೆ ಅಥವಾ ಇಲ್ಲಿ ಅಪ್ಲೈ ಮಾಡ್ತಕ್ಕಂತ ತತ್ವ ಯಾವುದು, ಪ್ರಿನ್ಸಿಪಲ್ ಯಾವುದು, ಅಥವಾ ಏನೋ ಒಂದು ನಿಯಮ ಯಾವುದು, ಈ ತರ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಅದು ಆನ್ಸರ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಪ್ಷನ್ ಉಷ್ಣ ವ್ಯಾಕೋಚನೆ, ಹೌದಾ? ಎರಡನೇದಾಗಿ ತಾಪದಲ್ಲಿ ಏರಿಕೆ, ಮೂರನೇದಾಗಿ ವಸ್ತುವಿನ ಸ್ಥಿತಿ ಬದಲಾವಣೆ, ನಾಲ್ಕನೇದಾಗಿ ಈ ಮೇಲಿನ ಯಾವುದು ಅಲ್ಲ. ಹಾಗಾದ್ರೆ ಉತ್ತರವನ್ನ ಕಮೆಂಟ್ ಮಾಡ್ತಾ ಬನ್ನಿ, ಹೌದಾ? ಉತ್ತರವನ್ನ ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಮೊದಲನೇದಾಗಿ ಆನ್ಸರ್ ಯಾವ್ದಾಗುತ್ತೆ? ಉಷ್ಣ ವ್ಯಾಕೋಚನೆ ಆಗುತ್ತೆ. ನಮ್ಮ ಸಿಲೆಬಸ್ ಇರತಕ್ಕಂಥದ್ದು ಈ ಉಷ್ಣ ವ್ಯಾಕೋಚನೆ ಮಾತ್ರ. ಇಲ್ಲಿ ಉಷ್ಣದ ಇವುಗಳೆಲ್ಲವೇನೋ ಈ ಮೂರುಗಳು ಏನೋ ಉಷ್ಣದ ಪರಿಣಾಮಗಳು, ಪರಿಣಾಮಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಉಷ್ಣದ ಪರಿಣಾಮಗಳು ಅಂದಾಗ ನಮ್ಮ ಸಿಲೆಬಸ್ NCERT ಇರ್ತಕ್ಕಂಥದ್ದು ಇದು ಒಂದು ಮಾತ್ರ, ಉಷ್ಣದ ವ್ಯಾಕೋಚನೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾವ. ಇಲ್ಲಿ ಮೊದಲನೇದಾಗಿ ಉಷ್ಣ ವ್ಯಾಕೋಚನೆ ಅಂದ್ರೇನು? ಉಷ್ಣದಿಂದ ವಸ್ತುಗಳು ಹಿಗ್ಗುವ ವಿದ್ಯಮಾನಕ್ಕೆ, ಅಂದ್ರೆ ಉಷ್ಣ ಕೊಟ್ಟಿದ ತಕ್ಷಣ ವಸ್ತು ಹಿಗ್ಗುತ್ತಾ ಇದಾವೆ ಅಂತಂದ್ರೆ ಅದಕ್ಕೆ ನಾವು ಉಷ್ಣದ ವ್ಯಾಕೋಚನೆ ಅಂತ ಕರಿತಾವೆ. ಹಾಗಾದ್ರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಯಾವ್ದು ಕೊಡ್ಬೋದು ಅಂತ ನೋಡಿದಾಗ ಅನ್ವಯಗಳು. ಓಕೆ, ಅನ್ವಯಗಳು ಅಂದಾಗ ಇಲ್ಲಿ ಮೊದಲೇ ಪಾಯಿಂಟ್ ನಾನು ಆಗ್ಲೇ ಹೇಳಿದೆ, ಮರದ ಗಾಡಿ ಚಕ್ರಗಳಾಗಿರ್ಬೋದು ಅಥವಾ ಲೋಹದ ಕೊಳವೆಗಳ ಸುರುಳಿಸುತ್ತುವಿಕೆ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಗಾಜು ಸೀಳುವಿಕೆ ಅಂತಾನು ಬರುತ್ತೆ, ಗಾಜು ಸೀಳುವಿಕೆ, ಹೌದಾ? ನೆಕ್ಸ್ಟ್ ಬರುತ್ತೆ ಲೋಹದ ಕೊಳವೆಗಳು, ಅದು ಆಯ್ತು, ಹೌದಾ? ನೆಕ್ಸ್ಟ್ ಇನ್ನೂ ಹೇಳೋದಾದ್ರೆ ಲೋಹದ ತಟ್ಟೆ ಹಿಗ್ಗುವಿಕೆ, ಲೋಹದ ತಟ್ಟೆ ಹಿಗ್ಗುವಿಕೆ ಅಂತ ಕರಿತೀವಿ, ಹೌದಾ? ಯಾವುದೇ ಒಂದು ಲೋಹದ ಒತ್ತು ಹಿಗ್ಗುತ್ತಲ್ಲ ಅದಕ್ಕೆ ನಾವು ಉಷ್ಣ ವ್ಯಾಕೋಚನೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಬಿಗಿಯಾದ ಮುಚ್ಚಳ ತೆಗೆಯಲು, ಬಿಗಿಯಾದ
ಮುಚ್ಚಳ ಅಂತ ಕರಿತೀವಿ ಅಥವಾ ಕ್ಯಾಪ್ ಅಂತ ಕರಿತೀವಿ. ನಾವು ಇದನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ 4ನೇದಾಗಿ ಬೇಸಿಗೆಯಲ್ಲಿ ಏನು ವಿದ್ಯುತ್ ತಂತಿಗಳು ಜೋತ್ ಬೀಳ್ತವೆ. ಬೇಸಿಗೆಯಲ್ಲಿ ವಿದ್ಯುತ್ ತಂತಿ ಜೋತು ಬೀಳುವುದು. ಅರ್ಥ ಆಯ್ತಾ? ನೆಕ್ಸ್ಟ್ ಇದೇನಿದು 4ನೇದು. ನೆಕ್ಸ್ಟ್ 5ನೇದು ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ. ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಅಂತ ಕರಿತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ 6ನೇದು ರೈಲ್ವೆ ಕಂಬಿಗಳ ಜೋಡಣೆ. ಕಂಬಿಗಳ ಜೋಡಣೆ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 7ನೇದಾಗಿ ಕಾಂಕ್ರೀಟ್ ರಸ್ತೆ ಎಲ್ಲ ಮುಗಿತು. ಇಷ್ಟು ಇದಕ್ಕೆ ಅನ್ವಯಗಳು. ಮೊದಲನೇದಾಗಿ ಗಾಜು ಮರದ ಚಕ್ರಗಳಂದೆ ಆ ಮರದ ಗಾಡಿ ಚಕ್ರಗಳಿಗೆ ಉಕ್ಕಿನ ಪಟ್ಟಿಯನ್ನ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದು ಮಾಡಿರ್ತಾರೆ. ಆಮೇಲೆ ಆ ಒಂದು ಕಟ್ಟಿಗೆ ಅಂದ್ರೆ ಒಂದು ಮರದ ಗಾಡಿ ಚಕ್ರ ಏನಿರುತ್ತೆ ಅದನ್ನ ಮಿಡ್ಲಲ್ಲಿಟ್ಟು ಆ ಒಂದು ಉಕ್ಕಿನ ಪಟ್ಟಿಯನ್ನು ಹೊರಗಡೆ ಇಟ್ಟು ಸ್ವಲ್ಪ ಕೂಲ್ ಆಗೋ ತನಕ ಬಿಡ್ತಾರೆ. ಕೂಲ್ ಆಗಿದ ತಕ್ಷಣ ಅದೇನ್ ಮಾಡುತ್ತೆ, ಸ್ವಲ್ಪ ಶಿಂಕ್ ಆಗುತ್ತೆ, ಹೌದಾ? ಅಂದ್ರೆ ಹಿಗ್ಗಿದ್ದು ಸ್ವಲ್ಪ ಕುಗ್ಗುತ್ತೆ, ಅಲ್ಲಿ ಮರದ ಗಾಡಿ ಚಕ್ರಕ್ಕೆ ಫಿಟ್ ಆಗಿ ಕೂರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 2ನೇದು ಯಾವುದು? ಲೋಹದ. ಇದು 1ನೇದು, ಇದು 2ನೇ ಅನ್ವಯ. ಇದು 1ನೇ ಅನ್ವಯ, ಇದು 2ನೇ ಅನ್ವಯ. ಹಾಗಾದ್ರೆ 2ನೇದು ಲೋಹದ ಕೊಳವೆಗಳು. ಈ ತರ ಫ್ಯಾಕ್ಟ್ರಿಗಳಲ್ಲಿ ಏನಾದ್ರು ಲಿಕ್ವಿಡ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಈ ತರ ಸ್ವಲ್ಪ ಬೆಂಡ್ ಮಾಡಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಪ್ರೆಷರ್ ಕಡಿಮೆ ಮಾಡೋದಕ್ಕೆ, ಪ್ರೆಷರ್ ಕಡಿಮೆ ಮಾಡಲು ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಪ್ರೆಷರ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವು ಈ ತರ ಬೆಂಡ್ ಮಾಡಿರ್ತಾರೆ. ಹಾಗಾದ್ರೆ ಈ ಬೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಪ್ರೊಸೆಸ್ ಯಾವ್ದು ಅಂತ ಕೇಳ್ತೀರಾ? ಅದೇ ಉಷ್ಣವಾಯುಕೋಚನೆ. ಅಂದ್ರೆ ಆ ಒಂದು ಪೈಪ್ ಅನ್ನ ಅಥವಾ ಆ ಒಂದು ಲೋಹವನ್ನ ಸ್ವಲ್ಪ ಹೀಟ್ ಮಾಡಿದಾಗ ಅದನ್ನ ನಾವು ಬೇರೆ ಬೇರೆ ಶೇಪ್ಗೆ ತರಬಹುದು ಅನ್ನೋಂಥದ್ದು ಇಲ್ಲಿ ಉಷ್ಣವಾಯುಕೋಚನೆ ಒಂದು ಅನ್ವಯ. ನೆಕ್ಸ್ಟ್ ಗಾಜು ಇದೆ. ಗಾಜು ಒಂದು ಉಷ್ಣದ ದುರ್ಬಲ ವಾಹಕ ಅಥವಾ ಅವಾಹಕ ಅಂತ ಕರಿತಾ ಹೋಗ್ತೀವಿ. ಉಷ್ಣವನ್ನ ಕೊಟ್ಟಿದ ತಕ್ಷಣ ಅದು ಸೀಳತ್ತೆ ಅಥವಾ ಒಡೆದು ಹೋಗುತ್ತೆ. ನೆಕ್ಸ್ಟ್ ಲೋಹದ ತಟ್ಟೆ ಹಿಗ್ಗುವಿಕೆ. ಲೋಹ ಅಂದಾಗ ಸ್ವಲ್ಪ ಹೀಟ್ ಮಾಡಿದಾಗ ಅಥವಾ ನಾವು ಬಿಸಿಲಲ್ಲಿ ಇಟ್ಟಾಗ ಸ್ವಲ್ಪ ಹಿಗ್ಗುತ್ತೆ. ನೆಕ್ಸ್ಟ್ ಬಿಗಿಯಾದ ಮುಚ್ಚಳ ತೆಗೆಯಲ್ಲ. ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಅಥವಾ ಒಂದು ಬಾಟಲಿಗೆ ಕಬ್ಬಿಣದ ಮುಚ್ಚಳ ಅಥವಾ ಲೋಹದ ಮುಚ್ಚಳ ಇತ್ತು ಅಂದ್ರೆ ಗಟ್ಟಿಯಾಗಿ ಕೂತಿತ್ತು ಅಂದ್ರೆ ಅದನ್ನ ಸ್ವಲ್ಪ ಹೀಟ್ ಮಾಡೋದ್ರ ಮುಖಾಂತರವಾಗಿ ನಾವು ಆ ಒಂದು ಬಿಗಿಯಾದ ಮುಚ್ಚಳವನ್ನ ತೆಗಿಬಹುದು. ನೆಕ್ಸ್ಟ್ 4ನೇದು ಬೇಸಿಗೆಯಲ್ಲಿ ವಿದ್ಯುತ್ ತಂತಿ ಜೋತ್ ಬೀಳ್ತವೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡಿದಾಗ ನಾವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಏನು ಬೇಸಿಗೆಗಾಲದಲ್ಲಿ ಏನಾಗ್ತವೆ, ಆ ಒಂದು ಲೈಟಿನ ಕಂಬದ ಏನೋ ವಿದ್ಯುತ್ ತಂತಿಗಳೇನಿರ್ತವೆ ಆ ವಿದ್ಯುತ್ ತಂತಿಗಳು ಸ್ವಲ್ಪ ಜೋತ್ ಬಿದ್ದಿರ್ತವೆ. ಯಾಕೆಂದ್ರೆ ಬಿಸಿಲಿಗೆ ಹೀಟ್ ಆಗಿ ಅವು ಸ್ವಲ್ಪ ಏನು ಹಿಗ್ತವೆ, ಹೌದಾ? ಅದೇ ಚಳಿಗಾಲ ಬಂದಾಗ ಅವು ಗಟ್ಟಿಯಾಗಿ ಟೈಟ್ ಆಗಿ ಎಳೆದು ಕೂತ್ಕೋತವೆ. ಅರ್ಥ ಆಯ್ತಾ? ಬೇಸಿಗೆಯಲ್ಲಿ ಯಾಕೆ ಜೋತ್ ಬೀಳ್ತವೆ ಅಂದ್ರೆ ಅದು ಹೀಟ್ ಆಗಿ ಆ ಒಂದು ಲೋಹ ಸ್ವಲ್ಪ ಹಿಗ್ಗುತ್ತೆ, ಹಾಗಾಗಿ ಜೋತ್ ಬೀಳ್ತವೆ. ನೆಕ್ಸ್ಟ್ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಅಂದೆ. ಇಲ್ಲಿ ಒಂದು ರೋಡ್ ಅಂದಾಗ ಅಥವಾ ಒಂದು ರಸ್ತೆ ಏನೋ CC ರೋಡ್ ಅಥವಾ ಕಾಂಕ್ರೀಟ್ ರಸ್ತೆ ಅಂದಾಗ ಈ ತರ ಹಾಕಿರ್ತಾರೆ. ಇಲ್ಲಿ ಬಾಕ್ಸ್ ಮಿಡ್ಲ್ ಅಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ. ಕಾರಣ ಏನು ಅಂತ ಕೇಳ್ತಾರೆ, ಇದು ಸ್ವಲ್ಪ ಕಾಂಕ್ರೀಟ್ ರಸ್ತೆ ಏನಾಗುತ್ತೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೀಟ್ ಆಗಿ ಹಿಗ್ಗುತ್ತೆ. ಇಲ್ಲಿ ಒಳಗಡೆ ಇರ್ತಕ್ಕಂಥ ಲೋಹ ರಾಡ್ಗಳೇನ್ ಹಾಕಿರ್ತಾರೆ ಅವು ಸ್ವಲ್ಪ ಹಿಗ್ತವೆ. ಹಾಗಾಗಿ ಈ ಜಾಗ ಬಿಟ್ಟಾಗ ಸ್ವಲ್ಪ ಕೂಡ್ಕೊಳ್ತವೆ. ಜಾಗ ಬಿಟ್ಟಿಲ್ಲ ಅಂದ್ರೆ ಇದಕ್ಕೊಂದಕ್ಕೊಂದು ಟಚ್ ಆಗಿ ಇವು ರಸ್ತೆ ಕೆಡುವಂತ ಒಂದು ಪರಿಣಾಮ ಇರುತ್ತೆ. ಹಾಗಾಗಿ ಒಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟಿರೋದ ಕಾರಣ ಏನೋ ಉಷ್ಣವಾಯುಕೋಚನೆ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ರೈಲ್ವೆ ಕಂಬಿಗಳ ಜೋಡಣೆ. ಅಂದ್ರೆ ಇಲ್ಲಿ 2 ರೈಲ್ವೆ ಕಂಬಿಗಳಂದಾಗ 2 ರೈಲ್ವೆ ಕಂಬಿಗಳ ನಡುವೆ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ, ಹೌದಾ? ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಅವು ಕಾದು ಸ್ವಲ್ಪ ಆ ಜಾಗವನ್ನ ಭರ್ತಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ಜಾಸ್ತಿ ಬಿಡೋದಿಲ್ಲ, ಸ್ವಲ್ಪ ಬಿಡ್ತಾರೆ. ಯಾಕೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆ ಒಂದು ಕಬ್ಬಿಣ ಅಥವಾ ಲೋಹ ಕಾದು ಆ ಜಾಗವನ್ನ ಸ್ವಲ್ಪ ಪೂರ್ತಿ ಮಾಡ್ಕೊಳ್ಳಿ. ಅಥವಾ ಆ ಜಾಗ ಬಿಟ್ಟಿಲ್ಲ ಅಂದಿದ್ರೆ ಅವು ಹೀಟ್ ಆಗಿ ಒಂದು ಟಚ್ ಆಗಿ ಸ್ವಲ್ಪ ಮೇಲೆ ಎದ್ದು ಬಿಡ್ತವೆ. ಓಕೆ, ಅರ್ಥ ಆಯ್ತಾ? ಇಷ್ಟು ಉಷ್ಣವಾಯುಕೋಚನೆ ಬಗ್ಗೆ ಮಾಡಿ. ನೆಕ್ಸ್ಟ್ ಬರುತ್ತೆ ಚಮಚ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು ಮತ್ತು ಪಾತ್ರೆಗಳು. ಚಮಚ, ಕಬ್ಬಿಣ, ಪಾತ್ರೆಗಳು ಇವುಗಳೆಲ್ಲವೂ ಕೂಡ ಏನ್ ಮಾಡ್ತವೆ, ಒಂದು ಭಾಗವನ್ನ ಬಿಸಿ ಮಾಡಿದರೆ ಅಥವಾ ಒಂದು ಭಾಗಕ್ಕೆ ಬಿಸಿ ನೀಡಿದರೆ, ಉಷ್ಣವನ್ನು ನೀಡಿದರೆ ಮತ್ತೊಂದು ಭಾಗವು ಕೂಡ ಬಿಸಿ ಆಗುತ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಕಾರಣವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಇದಕ್ಕೆ ಸರಿಯಾದ ಅಂದ್ರೆ ಈಗ ನಾವು ಚಮಚ ಇಟ್ಕೊಂಡಿರ್ತೀವಿ, ಸ್ಪೂನ್, ಹೌದಾ? ಯಾವ್ದಾರೊಂದು ಕಬ್ಬಿಣದ ಒಂದು ರಾಡನ್ನು ಇಟ್ಕೊಳ್ಳಿ ಅಥವಾ ಒಂದು ಪಾತ್ರೆನ ತಗೊಳ್ಳಿ, ಹೌದಾ? ನಾರ್ಮಲ್ ಆಗಿ ನಾವು ಪಾತ್ರೆಗಳನ್ನ ನೋಡ್ತಾ ಹೋಗೋಣ.
ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ ತಳಭಾಗಕ್ಕೆ ಮಾತ್ರ ಬಿಸಿಯನ್ನು ಉಷ್ಣವನ್ನು ಕೊಟ್ಟಿರ್ತೀವಿ, ಆದ್ರೆ ಆ ಒಂದು ಅಂಚುಗಳನ್ನ ಮುಟ್ಟಿದಾಗ ಕೂಡ ಅದ್ರ ಅಲ್ಲಿ ಬೇಗ ಉಷ್ಣ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಕಾರಣ ಏನು ಅಂತ ಕೇಳಿದೆ. ಓಕೆ, ಅವಳನ್ನ ಆಪ್ಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಷ್ಣ ಸಂವಹನ, ಉಷ್ಣ ವಾಹನ, ಎರಡನೇದು ಉಷ್ಣ ಸಂವಹನ, ಮೂರನೇ ಆಪ್ಷನ್ ವಿಕಿರಣ, ನಾಲ್ಕನೇ ಆಪ್ಷನ್ ವಿಶಿಷ್ಟ ಉಷ್ಣ. ಹಾಗಾದ್ರೆ ಸರಿಯಾದ ಆನ್ಸರ್ ನ ಕಮೆಂಟ್ ಮಾಡ್ತಾ ಬನ್ನಿ ನೋಡೋಣ. ಕಮೆಂಟ್ ಮಾಡಿ. ಮಾಡ್ತಿದ್ದೀರಾ? ಓಕೆ, ಹೇಳ್ತೀನಿ ನೋಡಿ. ಇಲ್ಲಿ ಉಷ್ಣವಾಹನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದ್ರ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡಿದಾಗ ಇಲ್ಲಿ ಉಷ್ಣವಾಹನ ಅಂದ್ರೆ ಏನು, ಇಲ್ಲಿ ಘನ ವಸ್ತುಗಳು ಏನ್ ಮಾಡುತ್ತವೆ, ಘನ ವಸ್ತುಗಳು ಕಣಗಳು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗುತ್ತೆ. ಹಾಗಾದ್ರೆ ಉಷ್ಣವಾಹನ ಅಂದ್ರೆ ಏನು, ಘನ ವಸ್ತುಗಳು ಏನಾಗ್ತವೆ, ಘನ ವಸ್ತುಗಳ ಚಲನೆಯಿಂದ ಅಥವಾ ಚಲನೆಯಿಂದ ಬರಲ್ಲ, ಘನ ವಸ್ತುಗಳ ಕಂಪನದಿಂದನೇ ಅಂತಾನೆ ಬರುತ್ತೆ. ಕಂಪನದಿಂದ, ಯಾಕಂದ್ರೆ ಅವು ಘನ ವಸ್ತುಗಳಲ್ಲಿ ಏನೋ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ, ಬಟ್ ಚಲನೆ ಮಾಡೋದಿಲ್ಲ. ಹೌದಾ? ಕಂಪನದಿಂದ ಉಷ್ಣ ವರ್ಗಾವಣೆ ಆಗತ್ತೆ, ಅದಕ್ಕೆ ನಾವು ಉಷ್ಣ ಸಂವಹನ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದಕ್ಕೆ ಅನ್ವಯಗಳನ್ನ ನೋಡ್ತಾ ಹೋದಾಗ ಚಮಚ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು, ಪಾತ್ರೆಗಳ ಒಂದು ಭಾಗ ಬಿಸಿ ಆಗಿರ್ಬೋದು, ಅಲ್ಲಿ ಎಲ್ಲವೂ ಕೂಡ ಸುಡುತ್ತೆ. ನೆಕ್ಸ್ಟ್ ಪಾತ್ರೆಗಳ ತಳಭಾಗ ಆಗಿರ್ಬೋದು ಅಥವಾ ಸೂಜಿ ಆಗಿರ್ಬೋದು, ಯಾವುದು ಸೂಜಿ ಅಂತ ಕರಿತಾ ಹೋಗ್ತೀವಿ. ಇನ್ನು ಹೇಳ್ಬೇಕಂದ್ರೆ ಲೋಹದ ಏನು ತಟ್ಟೆ ಆಗಿರ್ಬೋದು ಅಥವಾ ಲೋಟ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ. ಮತ್ತು ಇನ್ನೊಂದು ಬರುತ್ತೆ ಕಬ್ಬಿಣದ ಕುರ್ಚಿ, ಇವುಗಳೆಲ್ಲವೂ ಕೂಡ ಎಲ್ಲಿ ಬರ್ತವೆ, ಉಷ್ಣ ವಾಹನದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಎರಡನೇದನ್ನ ನೋಡ್ತಾ ಹೋಗೋಣ. ಉಷ್ಣ ಸಂವಹನ ಅಂದ್ರೆ ಏನು, ದ್ರವ ವಸ್ತುಗಳಲ್ಲಿ ಕಣಗಳ ಚಲನೆಯಿಂದ ಏನಾಗುತ್ತೆ, ಉಷ್ಣ ವರ್ಗಾವಣೆ ಆಗತ್ತೆ. ಹಾಗಾದ್ರೆ ಇದರ ಅನ್ವಯನವನ್ನು ನೋಡ್ತಾ ಹೋದಾಗ ನೀರು ಕುದಿಯುವಿಕೆ ನೋಡ್ತೀವಿ, ನೀರು ಕುದಿಯುವಿಕೆ. ಎರಡನೇದಾಗಿ ಏನು, ವಾಣಿಜ್ಯ ಮಾರುತಗಳು ಅಂತ ನೋಡ್ತೀವಿ. ಮೂರನೇದಾಗಿ ಬಾಯ್ಲರ್ನಿಂದ ಹಬೆಯು ಏನಾಗುತ್ತೆ, ಇಂಡಸ್ಟ್ರಿಗೆ ಹೋಗುವಂತದ್ದು. ನೆಕ್ಸ್ಟ್ ನಾಲ್ಕನೇದು ಅಡುಗೆ ಕೋಣೆಯಿಂದ ಬಿಸಿ ಗಾಳಿ ಹೊರ ಹೋಗುವುದು. ಓಕೆ, ಅಡುಗೆ ಕೋಣೆಯಿಂದ ಬಿಸಿ ಗಾಳಿ ಏನಾಗುತ್ತೆ, ಹೊರ ಹೋಗುವುದು. ಇವುಗಳೆಲ್ಲವೂ ಕೂಡ ನಾವು ಉಷ್ಣ ಸಂವಹನಕ್ಕೆ ಉದಾಹರಣೆಯನ್ನು ಕೊಡ್ಬೋದು. ಹಾಗಾದ್ರೆ ಈ ವಿಕಿರಣ ಅಂದ್ರೆ ಏನು ಅಂತ ನೋಡಿದಾಗ, ವಿಕಿರಣ ಅಂದಾಗ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಉಷ್ಣ ವರ್ಗಾವಣೆ ಆಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳ್ತಾರೆ. ಮೈಕ್ರೋ ಓವನ್ ಅಲ್ಲಿ ಮೈಕ್ರೋ ಓವನ್ ಅಂತ ಕರಿತೀವಿ, ಇಟ್ಟಿರ್ತಕ್ಕಂಥ ಆಹಾರ ಬಿಸಿ ಆಗುವುದು. ಹೌದಾ? ನಾವು ಬೇಕರಿ ಅಥವಾ ನಾವು ನಮ್ಮ ಮನೆಯಲ್ಲಿ ಏನಾದ್ರು ಆಹಾರ ಬಿಸಿ ಮಾಡೋದಕ್ಕೆ ಮೈಕ್ರೋ ಓವನ್ ಅನ್ನ ಇಟ್ಟಿರ್ತೀವಿ. ಅಲ್ಲಿ ಒಳಗೆ ಇಟ್ಟಿದ ತಕ್ಷಣ ಎಲ್ಲಿ ಹೀಟ್ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹೌದಾ? ಬಿಸಿ ಆಗ್ತಿರುತ್ತೆ ಆಹಾರ, ಅದಕ್ಕೆ ನಾವು ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಅಥವಾ ಸೂರ್ಯನ ಬೆಳಕು ಅಥವಾ ತಾಪ ಭೂಮಿಗೆ ಬೀಳುವುದು ಅಂತ ಹೇಳ್ತೀವಿ. ಇವುಗಳೆಲ್ಲವೂ ಕೂಡ ವಿಕಿರಣಕ್ಕೆ ಎಕ್ಸಾಂಪಲ್. ಹಾಗಾದ್ರೆ ಇನ್ನೊಂದಿದೆ ವಿಶಿಷ್ಟ ಉಷ್ಣ. ಹಂಗಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ಒಂದು ಕಿಲೋಗ್ರಾಂ ರಾಶಿಯುಳ್ಳ 1 ಕಿಲೋಗ್ರಾಂ
ರಾಶಿಯುಳ್ಳ ತಾಪವನ್ನು 1 ಕಿಲೋಗ್ರಾಂ ರಾಶಿಯುಳ್ಳ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾಗುವ ಉಷ್ಣಕ್ಕೆ ನಾವೇನಂತ ಕರಿತೀವಿ? ವಿಶಿಷ್ಟ ಉಷ್ಣ ಅಂತ ಕರಿತೀವಿ. ಆದ್ರೆ 1 ಕಿಲೋಗ್ರಾಂ, ಇಲ್ಲಿ ಕೆಜಿ ಅಂದ್ರೆ ಏನು? ಕೆಜಿ ಅಂದ್ರೆ ಕಿಲೋಗ್ರಾಂ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 1 ಕಿಲೋಗ್ರಾಂನಷ್ಟು ರಾಶಿಯಲ್ಲಿರ್ತಕ್ಕಂಥ ತಾಪವನ್ನ ನಾವು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಕ್ಕೆ ನಾವು ವಿಶಿಷ್ಟ ಉಷ್ಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಪ್ರಶ್ನೆ ಎಲ್ಲದಕ್ಕೂ ಪ್ರಶ್ನೆಗೆ ಆನ್ಸರ್ ಉಷ್ಣವಾಹನ. ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಬೇಸಿಗೆಯಲ್ಲಿ ಮಣ್ಣಿನ ಮಡಕೆಯಲ್ಲಿ ನೀರನ್ನು ಸಂಗ್ರಹಿಸಲಾಗುತ್ತದೆ. ಹಾಗಾದ್ರೆ ಈ ಸಂಗ್ರಹಿಸಿದ ನೀರು ತಂಪಾಗಿರಲು ಕಾರಣವೇನು ಅಂತ ಪ್ರಶ್ನೆ ಕೇಳ್ತಾರೆ. ಆದಾಗ ಬೇಸಿಗೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಥವಾ ಫ್ರಿಜ್ ಅಲ್ಲಿ ನೀರು ಇಟ್ಟಿರ್ತೀವಿ. ಹಾಗಾದ್ರೆ ಈ ಮಣ್ಣಿನ ಮಡಿಕೆಯಲ್ಲಿ ಅಲ್ಲಿ ಅಂತೂ ಏನೋ ಅದು ಮಷಿನ್, ಹೌದಾ? ಆ ಕೂಲನ್ನ ಏನ್ ಮಾಡುತ್ತೆ, ಆ ಹೀಟ್ ಅನ್ನ ಹೊರಗಡೆ ಹೇಳ್ಕೊಂಡು ಕೂಲನ್ನ ಮಾತ್ರ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡುತ್ತೆ ಫ್ರಿಜ್ ಅಲ್ಲಿ. ಆದ್ರೆ ಈ ಮಣ್ಣಿನ ಮಡಿಕೆ ಅಂದಾಗ ನ್ಯಾಚುರಲ್ ಆಗಿ ಅದು ಹೆಂಗೆ ನೀರು ತಂಪಾಗುತ್ತೆ ಅಂತ ಕೇಳ್ತಾರೆ. ಪ್ರಶ್ನೆ ಆಪ್ಷನ್ ನೋಡ್ತಾ ಹೋದಾಗ ಮಣ್ಣಿನ ಮಡಿಕೆಗೆ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಅದರ ಮೂಲಕ ಬಿಸಿ ಗಾಳಿ ಹೊರ ಹೋಗುತ್ತದೆ, ಹೊರ ಬರುತ್ತದೆ. ಆಪ್ಷನ್ ಬಿ, ಮಣ್ಣು ತಂಪನ್ನು ಬೇಗ ಹೀರಿಕೊಳ್ಳುತ್ತದೆ. ಆಪ್ಷನ್ ಸಿ, ಮಣ್ಣು ವಿಶಿಷ್ಟ ಗುಣವನ್ನ ಹೊಂದಿದೆ. ಆಪ್ಷನ್ ಡಿ, ಈ ಮೇಲಿನ ಯಾವುದು ಅಲ್ಲ ಅಂತ ಪ್ರಶ್ನೆ ಕೇಳಿದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸರಿಯಾದ ಉತ್ತರ, ಮಣ್ಣಿನ ಮಡಿಕೆಗೆ ಚಿಕ್ಕ ಚಿಕ್ಕ ರಂಧ್ರಗಳಿರ್ತವೆ, ಅದ್ರ ಮೂಲಕ ಏನ್ ಮಾಡುತ್ತೆ, ಬಿಸಿಗಾಳಿ ಹೊರ ಬರುತ್ತೆ. ಬಿಸಿಗಾಳಿ ಹೊರ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ನೀರು ತಣ್ಣಗಾಗುತ್ತೆ. ಆ ಬಿಸಿಯಾಗಿರ್ತಕ್ಕಂಥ ಅಥವಾ ಆ ನೀರಿನಲ್ಲಿರ್ತಕ್ಕಂಥ ಉಷ್ಣಾಂಶವನ್ನ ಎಲ್ಲಾ ಮಣ್ಣು ಹೀರ್ಕೊಂಡು ಹೊರಗಡೆ ಬಿಡುತ್ತೆ. ಅಂದ್ರೆ ಆ ಮಡಿಕೆಗೆ ಚಿಕ್ಕ ಚಿಕ್ಕ ರಂಧ್ರಗಳಿರ್ತವೆ, ಮೈನ್ಯೂಟ್ ಆಗಿರ್ತವೆ, ಸ್ವಲ್ಪ ದಪ್ಪಗಿದ್ರು ಕೂಡ ನೀರು ಹೊರಗಡೆ ಸೋರಿಕೆ ಆಗುತ್ತೆ, ಹೌದಾ? ಹಾಗಾದ್ರೆ ಮೈನ್ಯೂಟ್ ರಂಧ್ರಗಳಿರ್ತವೆ, ಮೈನ್ಯೂಟ್ ಹೋಲ್ಸ್ಗಳಿರ್ತವೆ. ಆ ಹೋಲ್ಗಳ ಮುಖಾಂತರವಾಗಿ ಬಿಸಿಗಾಳಿ ಹೊರ ಬರುತ್ತೆ, ನೀರು ತಂಪಾಗೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಡೀಸೆಲ್ ಇಂಜಿನ್ ಅಂದಾಗ ಡೀಸೆಲ್ ಇಂಜಿನ್ ಅಲ್ಲಿ ಇಂಧನ ಇಂಜೆಕ್ಷನ್ ಪಂಪ್ ಇರುತ್ತೆ, ಹೌದಾ? ಹಾಗಾದ್ರೆ ಪೆಟ್ರೋಲ್ ಇಂಜಿನ್ ನಲ್ಲಿ ಇದರ ಬದಲಾಗಿ ಯಾವ ವಸ್ತುವನ್ನು ಕಾಣಬಹುದು ಅಂತ ಪ್ರಶ್ನೆ. ಡೀಸೆಲ್ ಇಂಜಿನ್ ಅಂದಾಗ ಅದರಲ್ಲಿ ನಮಗೆ ಇಂಧನ ಇಂಜೆಕ್ಷನ್ ಪಂಪ್ ಕಂಡು ಬರುತ್ತೆ. ಹಾಗಾದ್ರೆ ಪೆಟ್ರೋಲ್ ಇಂಜಿನ್ ಅಂದಾಗ ನಮಗೆ ಯಾವ ವಸ್ತುವನ್ನ ನಾವು ಕಾಣಬಹುದು? ಡೀಸೆಲ್ ಇಂಜಿನ್ ಅಲ್ಲಿ ಇಂಧನ ಇಂಜೆಕ್ಷನ್ ಪಂಪ್ ಇರುತ್ತೆ, ಅದೇ ರೀತಿಯಾಗಿ ಪೆಟ್ರೋಲ್ ಇಂಜಿನ್ ನಲ್ಲಿ ಯಾವ ವಸ್ತುವನ್ನು ನಾವು ಕಾಣಬಹುದು ಅಂತಿದೆ. ಆಪ್ಷನ್ ಎ ಸ್ಪಾರ್ಕ್ ಪ್ಲಗ್ ಅಂತ ಇದೆ, ಹೌದಾ? ಮತ್ತು ಕಾರ್ಬೋರೇಟರ್, ಸ್ಪಾರ್ಕ್ ಪ್ಲಗ್ ಮತ್ತು ಕಾರ್ಬೋರೇಟರ್ ಇದೆ, ನೋಡೋಣ. ನೆಕ್ಸ್ಟ್, ಸಿಲಿಕಾನ್ ಕಂಡು ಬರುತ್ತಾ? ನೋಡೋಣ. ಆಪ್ಷನ್ ಸಿ, ಇಂಧನ ಇಂಜೆಕ್ಷನ್ ಪಂಪ್ ಕಂಡು ಬರುತ್ತದ? ಇಲ್ಲಿ ಕೂಡ ಸೇಮ್ ಇರುತ್ತಾ? ನೋಡೋಣ. ಈ ಮೇಲಿನ ಯಾವುದೂ ಅಲ್ಲ. ಓಕೆ, ಇಲ್ಲಿ ಸರಿಯಾದ ಆಪ್ಷನ್ ಸ್ಪಾರ್ಕ್ ಪ್ಲಗ್ ಆಗುತ್ತೆ. ಸ್ಪಾರ್ಕ್ ಪ್ಲಗ್ ಮತ್ತು ಕಾರ್ಬೋರೇಟರ್ ಸರಿಯಾದ ಉತ್ತರ ಆಗುತ್ತೆ. ಪೆಟ್ರೋಲ್ ಇಂಜಿನ್ ಅಂದಾಗ ನಾವು ಸ್ಪಾರ್ಕ್ ಪ್ಲಗ್ ಅನ್ನು ನೋಡ್ತಾ ಹೋಗ್ತೀವಿ. ಆದ್ರೆ ಡೀಸೆಲ್ ಇಂಜಿನ್ ಅಂದಾಗ ಯಾವ್ದನ್ನ ನೋಡ್ತೀವಿ? ಇಂಧನ ಇಂಜೆಕ್ಷನ್ ಪಂಪ್ ಅನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಡೀಸೆಲ್ ಇಂಜಿನ್ ಮತ್ತು ಪೆಟ್ರೋಲ್ ಇಂಜಿನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಮೊದಲನೇದಾಗಿ ಪೆಟ್ರೋಲ್ ಇಂಜಿನ್ ಅಂತ ಕರಿತಾ ಹೋಗ್ತೀವಿ. ಇಂಜಿನ್ಗಳಲ್ಲಿ 2 ವಿಧ, ಒಂದು ಅಂತರ್ದಹನ ಇಂಜಿನ್, ಇನ್ನೊಂದು ಬಹಿರ್ದಹನ ಇಂಜಿನ್. ಅಂತರ್ದಹನ ಇಂಜಿನ್ಗಳಲ್ಲಿ 2 ವಿಧ, ಅವು ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್. ಹಾಗಾದ್ರೆ ಬಹಿರ್ದಹನ ಇಂಜಿನ್ಗೆ ಯಾವ ಉದಾಹರಣೆ ಅಂತ ಕೇಳ್ತಾನೆ? ಹಬೆ ಇಂಜಿನ್ ಅಥವಾ ಸ್ಟೀಮ್ ಇಂಜಿನ್ ಅಂತ ಹೇಳ್ಬೇಕು. ಹಳೆ ಕಾಲದಲ್ಲಿ ಇತ್ತಲ್ಲ ಹಬೆ ಇಂಜಿನ್ ಮತ್ತು ಸ್ಟೀಮ್ ಇಂಜಿನ್, ಅವುಗಳನ್ನ ನಾವು ಬಹಿರ್ದಹನ ಅಂದ್ರೆ ದಹನ ಕ್ರಿಯೆಯು ಇಂಜಿನ್ ನ ಹೊರಭಾಗದಲ್ಲಿ ನಡೆದ್ರೆ ಅದನ್ನ ಬಹಿರ್ದಹನ ಅಂತೀವಿ. ಇಂಜಿನ್ ನ ಒಳಭಾಗದಲ್ಲಿ ದಹನ ಕ್ರಿಯೆ ನಡೆದ್ರೆ ಅದ್ ನಾವು ಅಂತರ್ದಹನ ಇಂಜಿನ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಹಾಗಾದ್ರೆ ಇಲ್ಲಿ ಪೆಟ್ರೋಲ್ ಇಂಜಿನ್ ಅಂದಾಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೆಟ್ರೋಲ್ ಇಂಜಿನ್ ಅಂದೆ. ಹಾಗಾದ್ರೆ ಇಲ್ಲಿ ಪೆಟ್ರೋಲ್ ಇಂಜಿನ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ನಿಕೋಲಸ್ ಒಟ್ಟೋ ಅನ್ನುವಂಥ ವಿಜ್ಞಾನಿ ಮಾಡ್ತಾನೆ. ಮೊಟ್ಟ ಮೊದಲೇ ಬಾರಿಗೆ ನಮಗೆ ಪೆಟ್ರೋಲ್ ಇಂಜಿನ್ ಅನ್ನ ಕಂಡು ಹಿಡಿತಾನೆ. ಹಾಗಾದ್ರೆ ಈ ಒಂದು ಪೆಟ್ರೋಲ್ ಇಂಜಿನ್ ಅಲ್ಲಿ ನಮಗೆ ಸ್ಪಾರ್ಕ್ ಪ್ಲಗ್ ಮತ್ತು ಯಾವುದು ಕಾರ್ಬೋರೇಟರ್ ಕಂಡು ಬರುತ್ತದೆ.
ಹೌದಾ. ಸ್ಪಾರ್ಕ್ ಪ್ಲಗ್ ಮತ್ತು ಕಾರ್ಬೋರೇಟರ್ ಎಲ್ಲಿ ಕಂಡು ಬರ್ತವೆ? ಈ ಒಂದು ಪೆಟ್ರೋಲ್ ಇಂಜಿನ್ ಅಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಕಾರ್ಬೋರೇಟರ್ ಅನ್ನ ಕೆಲಸ ಏನು ಅಂತ ಕೇಳ್ತಾನೆ. ಈ ಏನೋ ಕಾರ್ಬೋರೇಟರ್ ಕೆಲಸ ಗಾಳಿ ಮತ್ತು ಇಂಧನವನ್ನು ಮಿಶ್ರಣ ಮಾಡುತ್ತದೆ ಯಾವುದು? ಕಾರ್ಬೋರೇಟರ್. ಹಾಗಾಗಿ ಇದನ್ನು ನಾವು ಪೆಟ್ರೋಲ್ ಇಂಜಿನ್ ನ ಶ್ವಾಸಕೋಶ ಅಂತ ಕರಿತೀವಿ. ಪೆಟ್ರೋಲ್ ಇಂಜಿನ್ ನ ಶ್ವಾಸಕೋಶ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೂ ಒಂದು ಹೇಳಿದೆ, ಇದರ ದಕ್ಷತೆ ಎಷ್ಟು ಅಂತ ಕೇಳ್ತಾನೆ. ದಕ್ಷತೆ 20 ರಿಂದ 35% ದಕ್ಷತೆಯನ್ನ ನೀಡುತ್ತೆ. ಹಾಗಾದ್ರೆ ಈ ಪೆಟ್ರೋಲ್ ಇಂಜಿನ್ ನಿಂದ ಹೊರಬರತಕ್ಕಂತ ಅನಿಲಗಳು, ಬಿಡುಗಡೆ ಆಗ್ತಕ್ಕಂಥ ಅನಿಲಗಳು ಯಾವ ಅಂತ ಕೇಳ್ತಾನೆ. ಮೊದಲನೇದಾಗಿ ಕಾರ್ಬನ್ ಮೊನಾಕ್ಸೈಡ್, ಅಂದ್ರೆ ಇದು ಅತಿ ಹೆಚ್ಚು. ಕಾರ್ಬನ್ ಮೊನಾಕ್ಸೈಡ್ ಅತಿ ಹೆಚ್ಚು ಅಂತ ನೋಡ್ತೀವಿ, ಹೌದಾ. ನೆಕ್ಸ್ಟ್ ಎರಡನೇದು ಕಾರ್ಬನ್ ಡೈಆಕ್ಸೈಡ್ ನೋಡ್ತೀವಿ. ಮೂರನೇದಾಗಿ ನೈಟ್ರೋಜನ್ ಆಕ್ಸೈಡ್ ನೋಡ್ತೀವಿ, ಹೌದಾ. ನೆಕ್ಸ್ಟ್ ನಾಲ್ಕನೇದಾಗಿ ನಾವು ಯಾವ್ದನ್ನ ನೋಡ್ತೀವಿ? ಸೀಸವನ್ನ ನೋಡ್ತೀವಿ ಅಥವಾ ಲೆಡ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಪೆಟ್ರೋಲ್ ಇಂಜಿನ್ ಬಗ್ಗೆ ಮಾಹಿತಿ. ಇನ್ನು ಆಕ್ಟೇನ್ ನಂಬರ್ ಅಂತ ಕರಿತೀವಿ. ಈ ಆಕ್ಟೇನ್ ನಂಬರ್ನ ಯಾವ್ದ್ರ ಮೇಲೆ? ಈ ಆಕ್ಟೇನ್ ನಂಬರ್ಗಳ ಮೇಲೆ ಇಂಜಿನ್ನ ಗುಣಮಟ್ಟವನ್ನ ಅಳಿತಾರೆ. ಗುಣಮಟ್ಟವನ್ನ ಅಳೆಯುತ್ತಾರೆ. ಹಾಗಾದ್ರೆ ಇಲ್ಲಿ ಪೆಟ್ರೋಲ್ ಇಂಜಿನ್ ನ ಪ್ರಧಾನ ಘಟಕ ಯಾವುದು? ಪೆಟ್ರೋಲ್ ಇಂಜಿನ್ ನ ಪ್ರಧಾನ ಘಟಕ ಅಂತ ಕೇಳ್ತಾನೆ. ಪ್ರಧಾನ ಘಟಕ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಯಾವುದು? ಆಕ್ಟೇನ್ ಆಗುತ್ತೆ. ಪೆಟ್ರೋಲ್ ಇಂಜಿನ್ ನ ಪ್ರಧಾನ ಘಟಕ ಆಕ್ಟೇನ್ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಈ ಕೆಳಗಿನಲ್ಲಿ ಯಾವುದು ಪೆಟ್ರೋಲ್ ಸಂಯೋಜಕ ಅಂತ ಕೇಳ್ತಾನೆ. ಪೆಟ್ರೋಲ್ ಸಂಯೋಜಕ ಅಂತ ಪ್ರಶ್ನೆ ಕೇಳ್ತಾನೆ. ಪೆಟ್ರೋಲ್ ಸಂಯೋಜಕ ಯಾವುದು? ಪೆಟ್ರೋಲ್ ಸಂಯೋಜಕ ಟೆಟ್ರಾ ಇಥೈಲೈಡ್ ಅಂತ ನೋಡ್ತಾ ಹೋಗ್ತೀವಿ. ಟೆಟ್ರಾ ಇಥೈಲೈಡ್ ಎನ್ನುವಂಥದ್ದು ಈ ಪೆಟ್ರೋಲ್ ಸಂಯೋಜಕ ಅಂತ ಕರಿತಾ ಹೋಗ್ತೀವಿ. ಇಷ್ಟು ಪೆಟ್ರೋಲ್ ಇಂಜಿನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಬರುತ್ತೆ ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಅಂದಾಗ ಈ ಡೀಸೆಲ್ ಇಂಜಿನ್ ನಲ್ಲಿ ನಮಗೆ ಏನೇನ್ ಕಂಡು ಬರುತ್ತೆ? ಮೊದಲನೇದಾಗಿ ಕಂಡು ಹಿಡಿದ ವಿಜ್ಞಾನಿ ಯಾರು? ಅಂತ ಪ್ರಶ್ನೆ ಕೇಳ್ತಾನೆ. ರುಡಾಲ್ಫ್ ಡೀಸೆಲ್. ಏನ್ ಮಾಡ್ತಾನೆ? ಈ ಡೀಸೆಲ್ ಇಂಜಿನ್ ಅನ್ನ ಕಂಡು ಹಿಡಿತಾನೆ. ಹಾಗಾದ್ರೆ ಇದರ ದಕ್ಷತೆ ಎಷ್ಟು ಅಂತ ಕೇಳ್ತಾರೆ. ದಕ್ಷತೆ ಪೆಟ್ರೋಲ್ ಇಂಜಿನ್ ಗಿಂತ ಜಾಸ್ತಿ ಇರುತ್ತೆ, 30 ರಿಂದ 40% ಇರುತ್ತೆ. ಹಾಗಾದ್ರೆ ಇದರಲ್ಲಿ ನಾವು ಇಂಧನ ಇಂಜೆಕ್ಷನ್ ಪಂಪ್ ಅನ್ನ ನೋಡ್ತೀವಿ. ಅಲ್ಲಿ ಕಾರ್ಬೋರೇಟರ್ ಜೊತೆಗೆ ನಾವೇನ್ ನೋಡಿದ್ವಿ? ಸ್ಪಾರ್ಕ್ ಪ್ಲಗ್ ಜೊತೆಗೆ ಕಾರ್ಬೋರೇಟರ್ ನೋಡಿದ್ವಿ ಪೆಟ್ರೋಲ್ ಇಂಜಿನ್. ಹಾಗಾದ್ರೆ ಅದ್ರ ಬದಲಾಗಿ ನಮ್ಗೆ ಇಲ್ಲಿ ಡೀಸೆಲ್ ಇಂಜಿನ್ ಅಂದಾಗ ಇಂಧನ ಇಂಜೆಕ್ಷನ್ ಪಂಪ್ ಕಂಡು ಬರುತ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಡೀಸೆಲ್ ಇಂಜಿನ್ ಅಂದಾಗ ಅಧಿಕ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಧಿಕ ಮಾಲಿನ್ಯವನ್ನ ಉಂಟು ಮಾಡುತ್ತವೆ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ನಾವು ಡೀಸೆಲ್ ಕಾರ್ಗಳನ್ನ ಅಥವಾ ಡೀಸೆಲ್ ವೆಹಿಕಲ್ ಅತಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಮಾಡಿದೀವಿ. ಮತ್ತು ಇದರ ಬದಲಾಗಿ ನಾವು ಪೆಟ್ರೋಲ್ ಮತ್ತು CNG ವೆಹಿಕಲ್ಸ್ ಅನ್ನ ಅತಿ ಹೆಚ್ಚು ಬಳಕೆಗೆ ತಂದಿದ್ದೀವಿ. ಓಕೆ, ನೀವು ಡೆಲ್ಲಿಯಲ್ಲಿ ನೋಡಿದ್ರೆ ಡೀಸೆಲ್ ಕಾರ್ಗಳನ್ನ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ, ಹೌದಾ. ಅಂದ್ರೆ ಸ್ವಲ್ಪ ಯೂಸ್ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಯಾಕೆಂದ್ರೆ ಅಧಿಕ ಮಾಲಿನ್ಯ, ಹೌದಾ, ಅಧಿಕ ವಾಯು ಮಾಲಿನ್ಯದಿಂದಾಗಿ ಅವರು ಉಸಿರುಗಡ್ತಾ ಇದ್ದಾರೆ. ಇಲ್ಲಿ ದೆಹಲಿಯಲ್ಲಿ ಅಧಿಕ ಮಾಲಿನ್ಯ ಉಂಟು ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅಂದ್ರೆ ಡೀಸೆಲ್ ದಹನದಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಾರೆ. ಅನಿಲಗಳು ಯಾವುದು ಅಂತ ಕೇಳಿದ್ರೆ ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು, ಹೌದಾ. ನೆಕ್ಸ್ಟ್
ಎರಡನೇದಾಗಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಕರಿತೀವಿ. ಎರಡನೇದಾಗಿ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್ ಮೂರನೇದಾಗಿ ಯಾವುದು? ಕಾರ್ಬನ್ ಪಾರ್ಟಿಕಲ್ಸ್ ಅಂತೀವಿ, ಅಥವಾ ನಾವು ಕಾರ್ಬನ್ ಕಣಗಳು ಅಂತ ಕರಿತಾ ಹೋಗ್ತೀವಿ. ಇಷ್ಟು ಡೀಸೆಲ್ ಇಂಜಿನ್ ಬಗ್ಗೆ ಮಾಹಿತಿ. ಹಾಗಾದ್ರೆ ಸ್ವಲ್ಪ ಬೇಸಿಕ್ ಅನ್ನು ನೋಡ್ತಾ ಹೋದಾಗ ಇಲ್ಲಿ ಉಷ್ಣ ಪಾಠದ ಬಗ್ಗೆ ನಾನು ಸ್ಟಾರ್ಟಿಂಗ್ ಬೇಸಿಕ್ ಹೇಳೋದನ್ನ ಮತ್ತೆ, ಹೌದಾ? ಹಾಗಾದ್ರೆ ಈ ಬೇಸಿಕ್ ಅನ್ನ ಸ್ವಲ್ಪ ನೋಡೋದಾದ್ರೆ ಏನೇನ್ ಬರುತ್ತೆ ಇದರಲ್ಲಿ? ಉಷ್ಣ ಅಂದಾಗ ಉಷ್ಣದ ಅಧ್ಯಯನಕ್ಕೆ ನಾವೇನ್ ಕರಿತೀವಿ? ಅಧ್ಯಯನಕ್ಕೆ ನಾವು ಥರ್ಮೋಡೈನಾಮಿಕ್ಸ್ ಅಂತ ಕರಿತೀವಿ. ಥರ್ಮೋಡೈನಾಮಿಕ್ಸ್ ಉಷ್ಣಶಾಸ್ತ್ರ ಅಂತ ಕರಿತೀವಿ, ಅಥವಾ ಉಷ್ಣಶಾಸ್ತ್ರ, ಅಥವಾ ಇಂಗ್ಲಿಷಲ್ಲಿ ಥರ್ಮೋಡೈನಾಮಿಕ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆ, ಏನೋ ಥರ್ಮೋಡೈನಾಮಿಕ್ಸ್ ಅಥವಾ ಉಷ್ಣಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಉಷ್ಣ ಅಂದ್ರೆ ಏನು ಅಂತ ಕೇಳಿದಾಗ ಒಂದು ಗ್ರಾಮ್ ನೀರಿನ ತಾಪವನ್ನ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಉಷ್ಣಕ್ಕೆ, 1 ಗ್ರಾಮ್ ನೀರಿನ ತಾಪವನ್ನ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಕ್ಕೆ ನಾವೇನಂತ ಕರಿತೀವಿ? ಓಕೆ, ಕ್ಯಾಲೋರಿ ಅಂತ ಕರಿತಾ ಹೋಗ್ತೀವಿ. ಕ್ಯಾಲೋರಿ ಅಂದ್ರೇನು? ಕ್ಯಾಲೋರಿ ಅಂದ್ರೆ 1 ಡಿಗ್ರಿ ಅಥವಾ ಏನು 1 ಗ್ರಾಮ್ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಉಷ್ಣದ SI ಮಾನ ಯಾವುದು? SI ಮಾನ ಯಾವುದು ಅಂತ ಕೇಳ್ತಾರೆ. SI ಮಾನ ಜೌಲ್ ಆಗುತ್ತೆ. ಹಾಗಾದ್ರೆ ಈ ಉಷ್ಣದ ಹಳೆಯ SI ಮಾನ ಯಾವುದು ಅಂತ ಕೇಳ್ತಾರೆ. ಹಳೆಯ SI ಮಾನ ಯಾವುದು ಅಂತ ಕೇಳ್ತಾರೆ. ಅದು ಯಾವುದು? ಕ್ಯಾಲೋರಿ ಆಗುತ್ತೆ. ಮುಂಚೆ ಕ್ಯಾಲೋರಿಯನ್ನೇ ಬಳಕೆ ಮಾಡ್ತೀವಿ, ಆದ್ರೆ ಈಗ ಯಾವುದು? ಮುಂಚೆ ಕ್ಯಾಲೋರಿಯನ್ನೇ ಬಳಕೆ ಮಾಡ್ತಿದ್ರು, ಈಗ ಜೌಲನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ಉಷ್ಣದ ಹಳೆಯ SI ಮಾನ ಯಾವುದು ಅಂತ ಕೇಳಿದ್ರೆ ಅದು ಕ್ಯಾಲೋರಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ 1 ಕ್ಯಾಲೋರಿ ಅಂದ್ರೆ ಎಷ್ಟು? 1 ಕ್ಯಾಲೋರಿ ಅಂದ್ರೆ ಎಷ್ಟು ಅಂತ ಕೇಳಿದಾಗ 4.18 ಜೌಲ್ ಆಗುತ್ತೆ. 4.18 ಜೌಲ್ ಆಗುತ್ತೆ 1 ಕ್ಯಾಲೋರಿ ಅಂದಾಗ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಅತಿ ಹೆಚ್ಚು ಕ್ಯಾಲೋರಿಯನ್ನ ಹೊಂದಿರತಕ್ಕಂತ ಇಂಧನ ಯಾವುದು ಅಂತ ಕೇಳ್ತಾನೆ. ಅದು ಹೈಡ್ರೋಜನ್ ಅಂತೀವಿ, ಅಥವಾ ಜಲಜನಕ ಅಂತ ಕರಿತೀವಿ. ಜಲಜನಕ. ಹೈಡ್ರೋಜನ್ ಅಥವಾ ಜಲಜನಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ಅಂದಾಗ ಇನ್ನು ಕಡಿಮೆ ಮಾಲಿನ್ಯ ಮಾಡುವ ಇಂಧನ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಹೈಡ್ರೋಜನ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ನಿಮ್ಗೆ ಜಸ್ಟ್ ಬೇಸಿಕ್ ಪಾಯಿಂಟ್ಸ್ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ವಿವರಣೆಯೊಂದಿಗೆ ನೆಕ್ಸ್ಟ್ ಟಾಪಿಕ್ ಅನ್ನ ಹೇಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸುವಂತ ಸಮಯ. ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ನಿಮ್ಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಏನಾದ್ರು ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅವಳನ್ನ ನೀವು ನೋಡ್ಕೋಬಹುದು. ಥ್ಯಾಂಕ್ ಯು.